ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಅವಕಾಡೋ ಸಾಲೆಡ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಅವಕಾಡೋ ಚೆಂದಾಗಿ ಹಣ್ಣಾಗಿದೆ. ಇದು ಬೆಣ್ಣೆ ಹಣ್ಣು ಅಂತಾರೆ ಇದಕ್ಕೆ. ಅವಕಾಡೋ ಸಾಲೆಡು ಬ್ರೆಡ್ಡು ಟೋಸ್ಟ್ ಮಾಡ್ತೀನಿ. ಬ್ರೆಡ್ಡು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಉದ್ದಾಗೆ ಮೀಡಿಯಮ್ 1 ಇಂಚು ಅಷ್ಟು ಉದ್ದ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿದ್ದೀನಿ. ಒಂದು 10 ನಿಮಿಷ ನೀರಲ್ಲಿ ಇರಬೇಕಿದು. 100 ಗ್ರಾಮು ಪನ್ನೀರು ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸೌತೆಕಾಯಿ ದೊಡ್ಡದು, ಒಂದು ಸೌತೆಕಾಯಿ ಸಿಪ್ಪೆ ತೆಗೆದಿಲ್ಲ, ಇದು ಗ್ರೀನ್ ಸೌತೆಕಾಯಿ. ಇದನ್ನು ಮೀಡಿಯಮ್ ಸೈಜ್ ಕಟ್ ಮಾಡಿದ್ದೀನಿ ನೋಡಿ, ಚಿಕ್ಕ ಪೀಸು. ಇದು ಚೆರಿ ಟೊಮಾಟೊ ಇದು 200 ಗ್ರಾಮ್ ಚೆರಿ ಟೊಮಾಟೊ ತೊಗೊಂಡಿದ್ದೀನಿ. ಇದು ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಸ್ವಲ್ಪ ತೊಗೊಂಡಿದ್ದೀನಿ. ನಿಮಗೆ ಅಳತೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು 3 ಜನ ತಿನ್ನೋ ಅಷ್ಟು ಮಾಡ್ತಾಯಿದ್ದೀನಿ ಸಾಲೆಡು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು ಪುಡಿ, ಅರ್ಧ ನಿಂಬೆಹಣ್ಣು, ಬ್ಲ್ಯಾಕ್ ಸಾಲ್ಟು, ಆಲಿವ್ ಆಯಿಲು, ಬ್ಲ್ಯಾಕ್ ಆಲಿವ್ಸ್. ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ನಾನು ಮ್ಯಾಶ್ ಮಾಡ್ತೀನಿ. ಅವಕಾಡೋ ಎಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ ನೋಡಿ. ನೀವು ಇದು ನೋಡಿ, ಒಂದು ಲೇಯರ್ ಇದು ಅವಕಾಡೋ ಸಿಪ್ಪೆ ಒಳಗೆ ಒಂದು ಲೇಯರು ಹಸಿರು ಕಲರ್ ಕ್ರೀಮ್ ಥರ ಇರುತ್ತೆ. ಈ ಕ್ರೀಮ್ನ ಡೈರೆಕ್ಟ ನಾವು ಮುಖಕ್ಕೆ ಚೆಂದ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡ್ಬೋದು. ಸಖತ್ತಾಗಿರೋ ಸ್ಕಿನ್ ಮಾತ್ರ ತುಂಬ ಶೈನಿಂಗಾಗಿರುತ್ತೆ. ಇದು ಭಾಳ ಒಳ್ಳೇದು ನೋಡಿ. ಸೇಮ್ ಕ್ರೀಮ್ ಥರನೇ ಇರುತ್ತೆ, ಹಸಿರು ಕಲರ್ ಇರುತ್ತೆ ಒಳಗೆ ಒಂದು ಲೇಯರ್. ಇವಾಗ ಅವಕಾಡೋ ನೀಟಾಗಿ ಮ್ಯಾಶ್ ಮಾಡಿದ್ದೀನಿ. ಇವಾಗ ಚೆರಿ ಟೊಮಾಟೊ, ರೆಡ್ ಕ್ಯಾಪ್ಸಿಕಮ್, ಪನ್ನೀರ್, ಕುಕುಂಬರ್, ಸೌತೆಕಾಯಿ ನೋಡಿ, ಈರುಳ್ಳಿ ನೋಡಿ, 2 ಮೀಡಿಯಮ್ ಸೈಜ್ ಈರುಳ್ಳಿ. ಇದು 1ರಿಂದ 2 ತೊಗೋಬೋದು ನೀವು. ಇಷ್ಟು ಈರುಳ್ಳಿ ಬೇಕು. ಕಾಳು ಮೆಣಸು ಪುಡಿ, ನಿಂಬೆಹಣ್ಣು ನೋಡಿ, ಆಲಿವ್ಸ್, ಕಪ್ಪು ಸಾಲ್ಟ್, ಸಾಲ್ಟ್ ಇದು ಕಪ್ ಸಾಲ್ಟು, ಆಲಿವ್ ಆಯಿಲು ಏನೆಲ್ಲ ಒಂದು ಟೇಬಲ್ ಸ್ಪೂನ್ ಆಲಿವ್ ಆಯಿಲು. ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಕೆಳಗೆ ಮೇಲೆ. ಅದು ಅವಕಾಡೋ ಎಲ್ಲ ಕಡೆ ಎಲ್ಲದು ತರಕಾರಿಗೆ ಹಿಡಿಬೇಕು ಅವಕಾಡೋ. ಆ ಥರ ನಾವು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ 2 ಕೈಯಲ್ಲಿ. ಇವಾಗ ಮಿಕ್ಸ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಡೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಹಿಂಗೆ. ಅವಕಾಡೋ ಸಾಲೆಡ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದ್ರ ಜೊತೆಗೆ ಬ್ರೆಡ್ ಟೋಸ್ಟ್ ಮಾಡಿರೋದು. ಇದು ಬ್ರೆಡ್ಡು ಸಖತ್ತಾಗಿರುತ್ತೆ. ಯಾವಾಗಾದರೂ ಒಂದೊಂದು ಟೈಮ್ ಈ ಥರ ಡಿನ್ನರಲ್ಲಿ ತಿನ್ಬೋದು. ತುಂಬ ಒಳ್ಳೆಯದು, ಹೆಲ್ದಿಯಾಗಿರುತ್ತೆ, ಸಖತ್ತಾಗಿದೆ. ಇದೇ ಥರ ನೀವು ಮಾಡಿ ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ.